ನಮ್ಮಲ್ಲಿ ನಿರಂತರವಾಗಿ ದಬ್ಬಾಳಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವೇ ಇವತ್ತು ಧರ್ಮಸ್ಥಳ ಕ್ಷೇತ್ರವನ್ನ, ಧರ್ಮಸ್ಥಳದ ಕ್ಷೇತ್ರಕ್ಕೆ ಕಳಂಕವನ್ನು ತಂದು ಆ ಕ್ಷೇತ್ರವನ್ನು ಚಿತ್ರಗೊಳಿಸಿ ಈ ಜನರ ಬದುಕನ್ನ ಮೂಢಾಮಟ್ಟ ಮಾಡಬೇಕು, ಹಿಂದೂಗಳ ಧರ್ಮ ಭಾವನೆಗಳಿಗೆ ಧಕ್ಕೆ ತರಬೇಕು ಅನ್ನೋದು ಇದರ ಮುಂದುವರೆದ ಭಾಗ ಅಷ್ಟೇ ನನಗೆ ಇಷ್ಟಪಡ್ತಾ ಇದೆ ಸ್ನೇಹಿತರೆ. ಹಿಂದೆ ಆ ಸಮೀರ್ ಯಾರು, ಯಾವ ದೊಡ್ಡ ಮನುಷ್ಯ, ಯಾವ ಬಲಾಕಾರವನು, ಅವನಾರೋ ಒಂದು ಯೂಟ್ಯೂಬ್ ಮಾಡಿಬಿಟ್ಟು ಯೂಟ್ಯೂಬ್ ಎಲ್ರಿಗೂ ತೋರಿಸ್ಬಿಟ್ಟು ಏನೋ ಹೋಗಿದೆ ಧರ್ಮಸ್ಥಳದಲ್ಲಿ ಅಂತ. ಕಾಶಿಗೆ ಹೋಗ್ಬನ್ನಿ, ಹರಿದ್ವಾರಕ್ಕೆ ಹೋಗ್ಬನ್ನಿ, ಋಷಿಕೇಶಕ್ಕೆ ಹೋಗ್ಬನ್ನಿ, ಕೇದಾರ್ನಾಥಕ್ಕೆ ಹೋಗ್ಬನ್ನಿ, ಬದ್ರಿನಾಥ್ಗೆ ಹೋಗ್ಬನ್ನಿ, ಎಲ್ಲಾ ನದಿಗಳ ಪಕ್ಕದಲ್ಲಿರುವ ಧಾರ್ಮಿಕ ಸ್ಥಳಗಳಲ್ಲಿ ಸುಮಾರು ಜನ ತೀರ್ಥಯಾತ್ರೆಗೆ ಹೋಗಿ ಅಸಹ್ಯವಾಗಿ ಸುಮಾರು ತೀರೋಗಿರ್ತಾರೆ. ಅವರನ್ನ ಜೀವನ ಪುಣ್ಯ ಅಂತ ಭಾವಿಸ್ತಾರೆ. ಅಲ್ಲಿ ತೀರೋದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಮೇಲೆ ಅವ್ರಿಗೆ ಮನಸ್ಸಿನಲ್ಲಿ ಆಳವಾಗಿ ಉಳಿದೋಗಿದೆ. ನೀವು ನಾವು ಕಾಶಿಗೆ ಹೋಗಲ್ವಾ? ತಂದೆ ತಾಯಿ ಬಂಧು ಬರುವ ತೀರೋದ ಅಸ್ಥಿಯನ್ನು ಕಾಶಿಯಲ್ಲಿ ಬಿಟ್ರೆ ನಮ್ಗೆಲ್ಲೋ ಒಂದು ಪುಣ್ಯ ಬರುತ್ತೆ. ಕಾವೇರಿ ಸಂಗಮಕ್ಕೆ ಹೋಗಲ್ವಾ? ಕಾವೇರಿ ಸಂಗಮಕ್ಕೆ ಕಾಶಿಗೆ ಹೋಗ ಕಾಲು ಜಾರಿ ನದಿ ಬಿಟ್ಟು ತೀರೋಗಲ್ವಾ? ಅದನ್ನೇ ಅಭಯದ ಸಾವುಗಳಿಂದ ತುಂಬಿಸಿ ಇವತ್ತು ನೂರಾರು ಶವಗಳನ್ನು ನಾನೇ ನೋಡಿದ್ದೀನಿ. ಯಾರು? ಅನಾಮಿಕ, ಅಯೋಗ್ಯ, ಫ್ರಾಡು, ಅವನು ತೀರ್ಥವನು, ಯಾರು ಮುಖ ನೋಡೇ ಇಲ್ಲ. ಆದ್ರೆ ಅವನು ಹೇಳಿದ ಕಡೆಯಲ್ಲಿ ಅವನು ಹೇಳಿದ ರಾಜ್ಯಕ್ಕೆ ನಮ್ಮ SIT ಕುಣಿತಾ ಇದೆ, ಸರ್ಕಾರವೂ ಕುಣಿತಾ ಇದೆ. ಇದಕ್ಕೆ ನಮಗೆ ಧಿಕ್ಕಾರ ಇದೆ, ಇದಕ್ಕೆ ನಮಗೆ ಧಿಕ್ಕಾರ ಇದೆ. ಅದೇಲ್ಲ ಇಲ್ಲಿ ಅಲ್ಲಿ 13 ಕಡೆ ನಮ್ಮ ಶ್ರೀಮಂತನ 18 ಜಾಗ ತೋರಿಸಿದ್ದಾರೆ. ಸ್ವಾಮಿ ಯಾರತ್ತಿರೋದು ಗುಡಿ ಎಷ್ಟು ಇರ್ತೀವಿ ಸ್ವಾಮಿ? 6, 3 ಮಧ್ಯ 4 ಅಡಿ 5 ಅಡಿ. ನಿನ್ನೆ JCBಯಲ್ಲಿ ಹಿಟಾಚಿಯಲ್ಲಿ 30 ಅಡಿ ತೋಡವ್ರೆ. 30 ಅಡಿ. ಯಾರಾದ್ರೂ ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವುದೇ ಜಾತಿಯವರು 30 ಅಡಿ ಒಳಗೆ ಹೆಣ ಹಾಕ್ತಾರೇನ್ರಿ? ಇದಕ್ಕೇನು ಮಾನವ ಮರ್ಯಾದಿಲ್ವಾ? ಇದಕ್ಕಿಂತ ದೊಡ್ಡ ಯಾರಿದ್ದಾರೆ ಅಂತ ಅನಾಮಿಕ ಪಾಪ ದೊಡ್ಡ ಮನುಷ್ಯ. ಅವನು ಬೆಳಗ್ಗೆ ಬರ್ತಾನೆ ಟಿಪ್ ಟಾಪ್ ಆಗಿ, ಇಲ್ಲಿ ಅಲ್ಲಿ ಹೇಳ್ತಾನೆ, ಅವನೇ ಡೊನೇಷನ್ ಕೊಡ್ತಾ ಇದ್ದಾನೆ SITಗೆ. ಇಲ್ಲಿದೆ, ಅಲ್ಲಿದೆ, ಇಲ್ಲಿದೆ ಅಂತೇಳಿ ಸಾಯಂಕಾಲ ಎಲ್ಲ ಹೊರಟೋಗ್ತಾನೆ. ಸಾಯಂಕಾಲದಿಂದ ರಾತ್ರಿ ತನಕ ಒಂದು ನಿಮಿಷ ಸಾಯಂಕಾಲ ಎಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತಾನೆ ಅಂತೇಳಿ. ಇಷ್ಟು ಗಂಭೀರವಾದ ಕೇಸ್ ಇದೆಯಲ್ಲ, ಇಡೀ ಸರ್ಕಾರ SIT ಮಾಡಿದೆ, ದೊಡ್ಡ ಮಟ್ಟಿಗೆ ಅದಕ್ಕೆ ಪೊಲೀಸ್ ಅಧಿಕಾರಿ ನಿಯುಕ್ತಿ ಮಾಡಿದ್ದಾರೆ. ಅವರೆಲ್ಲ ಗಂಡೆ ಬಿಟ್ಕೊಂಡು ನೋಡ್ತಾ ಇದ್ದಾರೆ, ಎಲ್ಲಿ ಸಿಗುತ್ತೆ ಎಷ್ಟು ಪಂಜರ, ಎಲ್ಲಿ ಸಿಗುತ್ತೆ ಮೂಳೆ, ಎಲ್ಲಿ ಸಿಗುತ್ತೆ ಪರಿಣಾಮ ಬಿಡಿ ಅಂತ ಕಣ್ಣಿಗೆ ಎಣ್ಣೆ ಇಟ್ಕೊಂಡು ನೋಡ್ತಾ ಇದ್ರೆ ಅವರು ಸಾಯಂಕಾಲ 5 ಗಂಟೆ ಎಲ್ಲಿ ಹೋಗ್ತಾ ಯಾರು ಗೊತ್ತೇ ಇಲ್ಲ. ಯಾರು ಸುಬರ್ತೇವೆ ಯಾರು ಗೊತ್ತಿಲ್ಲ, ಅವ್ನು ಯಾರು ಮಾಡಿ ಪಾಠ ಹೇಳ್ಕೊಡ್ತಾರೋ ಗೊತ್ತಿಲ್ಲ, ಅವನ ಹಿಂದೆ ಯಾರು ಭೋಜನ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಮುಂದೆ ನೆಕ್ಸ್ಟ್ ಡೇ ಮಾಡಿ ಬಂದ್ಬಿಡ್ತಾರೆ ಸರಿ ಇಲ್ಲಾಗಿರಿ ಅಂತ. ಇಡೀ ಸರ್ಕಾರದ SITಯನ್ನ ಅವ್ರು ಕೈಗೊಂಡ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನಮ್ಗೆ ಧಿಕ್ಕಾರ ಇದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ಸರ್ಕಾರದ ಮಂತ್ರಿ ಹೇಳಿದ್ದಾರೆ, ಅವ್ರು ಗೊತ್ತಾಗ್ಬಿಡಿ, ಸರ್ಕಾರ ಗೊತ್ತಾಗ್ಬಿಟ್ಟಿದೆ ಇವತ್ತು ಇವರು ಸುಳ್ಳು ಹೇಳ್ತಾ ಇದ್ದಾನೆ. ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರ ಅಲ್ಲ, ಅದು ಸರ್ಕಾರ ಧಾರ್ಮಿಕ ಕ್ಷೇತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಸಮಾಜವನ್ನ ಪರಿವರ್ತನೆ ಮಾಡುವ, ಬಡತನವನ್ನು ನೀಗಿಸುವ, ಹೆಂಗಸರಿಗೆ ಆತ್ಮಗೌರವವನ್ನು ಸೃಷ್ಟಿ ಮಾಡುವ, ಜನರಿಗೆ ಕೈಗೆ ಕೆಲಸ ಕೊಡುವಂತ, ಅಕ್ಷರ ಅನ್ನ ಆರೋಗ್ಯವನ್ನು ನೀಡುವಂತ ದೊಡ್ಡ ಪ್ರತಿಷ್ಠೆಯ ಕ್ಷೇತ್ರ ಮತ್ತು ಬದುಕನ್ನು ನೀಡುವ ಕ್ಷೇತ್ರ ಅಂದ್ರೆ ಧರ್ಮಸ್ಥಳ. ಇದು ಅಂತ ಕ್ಷೇತ್ರಕ್ಕೆ ಮಸಿ ಬರೆದುಬಿಟ್ಟು ಇವರು ಬೇರೆ ಬೆಳೆಸ್ಕೊಂಡು ಜನರಲ್ಲಿ ಎಲ್ಲೋ ಒಂದು ಅಪನಂಬಿಕೆ ಹುಟ್ಟಿಸಿಬಿಟ್ಟು ಆ ಕ್ಷೇತ್ರ ಹಾಳು ಮಾಡಬೇಕು ಅಂತ ಬಂದಿರುವಂತ ಯೂಟ್ಯೂಬರ್ ಒಬ್ಬ ಅಯೋಗ್ಯ, ಇವನ್ಯಾರು ಅನಾಮಿಕ ಅವನೊಬ್ಬ ಅಯೋಗ್ಯ. ಅದು ಹಿಂದೆ ಅವರ ಹೆಸರು ಹೋಗಲ್ಲ, ಜಾಸ್ತಿ ಅವ್ರ ಬಾರಿ ಅವ್ರ ಹೆಸರು ಬಾರಿ ದೊಡ್ಡ ಮಾಡೋದು ಬೇಡ. ಇವನ್ನೆಲ್ಲ ಬಲಿ ಹಾಕ್ಬೇಕು ಸರ್ಕಾರ. ಏನ್ ಮಾಡಬೇಕು? ಬಲಿ ಹಾಕ್ಬೇಕಾದ್ರೆ ಇದು ಹಿಂದಿನ ಷಡ್ಯಂತ್ರ ಫೈಲ್ ಮಾಡಬೇಕು. ಅವನ ಕೋರ್ಟ್ಗಳಿಗೆ ಹೋಗಿ ನಾವು ಯಾವ ಸೆಗ್ಮೆಂಟ್ ಎಲ್ಲ ಇದ್ದಾರೆ, 164 ಸೆಗ್ಮೆಂಟ್ ಕೊಟ್ಬಿಟ್ಟು ಜಡ್ಜ್ಮೆಂಟ್ ಕಡೆ ನಾನು ನೋಡಿದ್ದೀನಿ, 100 ನನ್ನ ಕೈಯೆಲ್ಲ ಊದಿದ್ದೀನಿ. ಹೆಣಗಳು ಬೇಡ, ಕೋರ್ಟ್ ಅವ್ರ ಮಾತು ನಂಬಿತು, ಸರ್ಕಾರಕ್ಕೆ ಆದೇಶ ಕೊಟ್ಟು SIT ಮಾಡಿ. ನಾವು ಒಬ್ಬಂದ್ರೆ ಇಲ್ಲ, ನಮ್ಗೆ ಅದರಿಂದ ಯಾವುದು ತೊಂದರೆ ಇಲ್ಲ.
ಆದ್ರೆ ನಿಜ ಬೇಲಾಗ್ಬೇಕಲ್ವಾ? ಸತ್ಯ ಆಚೆ ಬರ್ಬೇಕಲ್ವಾ? ಸತ್ಯ ಜಯಿತ ಅಲ್ವಾ? ಸತ್ಯ ಆಚೆ ಬರ್ಬೇಕಂದ್ರೆ ತನಿಖೆ ಕರೆಕ್ಟ್ ಆಗಿ ಆಗ್ಬೇಕು. ಏನು ಸಿಗಲಿಲ್ಲ ಅಂತ ಹೇಳಿ ಕೈ ಹೋಗೋದಲ್ಲ, ಮಾಡೋದಲ್ಲ, ಮಾಡಿಬಿಟ್ಟು ಮೂತಿಗೆಲ್ಲ ಓಡಿಸ್ಬಿಟ್ಟು ಸುಮ್ಮನೆ ಬರೋಕೆ ಯಾರು ಸಾಧ್ಯ ಇಲ್ಲ ಇಲ್ಲಿ. ಹಾಗಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ, ಯಾರಿದ್ದಾನೆ ದೊಡ್ಡ ಮನುಷ್ಯ ಅನಾಮಿಕ ಅಯೋಗ್ಯ ಇದ್ದಾನೆ ಅವನನ್ನ ಮಂಪೂರ್ ಪರೀಕ್ಷೆಗೆ ಒಳಪಡಿಸಬೇಕು. ಮಂಪೂರ್ ಪರೀಕ್ಷೆಗೆ ಒಳಪಡಿಸಿ ಆದ್ರೆ ಅವನಿಗೆ ಯಾರ್ಯಾರು ಬೋಧನೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಷಡ್ಯಂತ್ರ ಇದೆ, ಯಾವ ಬೇರೆ ಅನ್ಯ ಧರ್ಮೀಯರ ಷಡ್ಯಂತ್ರ ಇದೆ, ಅವೆಲ್ಲವೂ ಬಯಲಿಗೆ ಬರಬೇಕು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಹಾಗಾಗಿ ಶಂಕರಪ್ಪ ನಾವೇನು ಹೇಳಿದ್ರು, ಈ SITಗೆ ಬದಲಾಗಿ ಸತ್ಯ ಶೋಧನೆ ಮಾಡೋದಕ್ಕೆ ಮತ್ತೊಂದು SIT ರಚನೆ ಮಾಡಲೇಬೇಕು, ಸರ್ಕಾರ ಮಾಡಲೇಬೇಕು. ಆ ಸತ್ಯ ಶೋಧನೆ ಮಾಡಿ ಹಿಂದೂ ಸನಾತನ ಧರ್ಮ ಪದ್ಧತಿಗೆ ದ್ರೋಹ ಬಗೆಯ ಶಕ್ತಿಯನ್ನ ಬಲಿ ಹಾಕಬೇಕು. ವಿಶೇಷವಾಗಿ ಧರ್ಮಸ್ಥಳದ ಆ ಒಂದು ಪಾವಿತ್ರ್ಯತೆಯನ್ನ, ಆ ಘನತೆಯನ್ನ, ಆ ಗೌರವವನ್ನ ಕಾಪಾಡಕ್ಕೆ ದಿಟ್ಟ ಹೆಜ್ಜೆಯನ್ನ ಸರ್ಕಾರ ಇಡಬೇಕು, ಆಗ್ರಹವನ್ನು ಮಾಡಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕೀ.